ಹಲೋ ಹಾಯ್, ಹೇಗಿದ್ದೀರಾ ನೀವೆಲ್ಲ? ನಾನು ನಿಮ್ಮ ಕವಿತಾ ಫಣಿಕುಮಾರ್. ನನ್ನ ಕವಿತಾ ಸ್ಪಿರಿಚುವಲ್ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ನಮಸ್ಕಾರ. ಇಂದು ನಾನು ಎಲ್ಲ ತರಹದ ಕ್ರಿಸ್ಟಲ್ಸ್ ನಾನು ನಿಮಗೆ ಒಂದೊಂದಾಗಿ ಪರಿಚಯ ಮಾಡಿಸ್ತಾ ಹೋಗ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಆಸಕ್ತಿ ಇರೋರು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನೋಡಿ, ಕರಂಗುಳಿ ಮಾಲಾ ಜೊತೆಗೆ ಕ್ರಿಸ್ಟಲ್ಸ್, ಪೆಂಡೆಂಟ್ಸ್, ಕೀಚೈನ್ಸ್, ಕ್ರಿಸ್ಟಾಲ್ ಪೆಂಡೆಂಟ್ಸ್ ಒರಿಜಿನಲ್ ಎಲ್ಲವೂ ಇವು. ಆಮೇಲೆ ಕ್ರಿಸ್ಟಾಲ್ ಕಾಯಿನ್ಸ್ ನೋಡಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದು ನೋಡಿ, ಕ್ರಿಸ್ಟಾಲ್ ಪೈರೇಟ್ನಲ್ಲಿ ಮಾಡಿರೋದು 3 ಥರದಲ್ಲಿದೆ. ಒಂದು ಪೈರೇಟ್, ಆನಂತರ ಒಂದು ಗ್ರೀನ್ ಅವೆಂಚುರಿಯನ್, ಗ್ರೀನ್ ಕಲರ್ ಇರುತ್ತೆ. ಇದು ಪೈರೇಟ್ ಬಂದು ಗ್ರೇ ಕಲರ್ ಇರುತ್ತೆ. ಆನಂತರ ಇದು ರೋಸ್ ಕ್ವಾರ್ಟ್ಸ್ ಪಿಂಕಲ್ಲಿರುತ್ತೆ. ಓಕೆ, ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ನೀವು ಪರ್ಚೇಸ್ ಮಾಡಬಹುದು. ಇದನ್ನು ಲವ್ ಅಟ್ರ್ಯಾಕ್ಟ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ರೋಸ್ ಕ್ವಾರ್ಟ್ಸ್ ಲವ್ ಅಟ್ರ್ಯಾಕ್ಟ್ಗೆ, ಆನಂತರ ಸೆಲ್ಫ್ ಲವ್ಗೆ, ಆನಂತರ ಕಾನ್ಫಿಡೆಂಟ್ಗೆ, ಏನಾದರೂ ಮ್ಯಾಚಸ್ ನೋಡ್ತಾ ಇದ್ದರೆ ಇದು ಇಟ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗ್ತಾ ಹೋಗ್ತದೆ. ಜೊತೆಗೆ ನಿಮಗೆ ಈ ಪೈರೇಟಿಂದ ದುಡ್ಡು ಅಟ್ರಾಕ್ಟ್ ಆಗುತ್ತೆ, ಲಕ್ ಬರುತ್ತೆ, ಅಬಂಡೆನ್ಸ್ ಬರುತ್ತೆ. ಆನಂತರ ವೆಲ್ತ್ನಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಅದು ಸಾಲ್ವ್ ಆಗುತ್ತೆ. ಇಲ್ಲಿ ಏಂಜಲ್ಸ್ ಒಂದು ನಂಬರ್ಸ್ ಜೊತೆಗೆ ಝೀಬು ಸಿಂಬಲ್ ಸಹ ಇರೋದ್ರಿಂದ ಝೀಬು ಪಾಯಿಂಟ್ಸ್ ಅಂತ ಸಹ ಹೇಳ್ತಾರೆ. ತುಂಬ ಇದರಲ್ಲಿ ಒರಿಜಿನಲ್ ಸಿಗೋದಿಲ್ಲ. ತುಂಬ ಒರಿಜಿನಲ್ ಸಿಗೋದೇ ನಮಗೆ ಮೇನ್ ಇಂಪಾರ್ಟೆಂಟ್. ಹಾಗಾಗಿ ನಾನು ಇವಾಗೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಕಾರಣ ಏನಂದರೆ ನನ್ನ ಹತ್ರ ಎಲ್ಲ ಒರಿಜಿನಲ್ ಸಿಗುತ್ತೆ. ಆನಂತರ ಗ್ಯಾರಂಟಿಯಾಗಿರುತ್ತೆ. ಇದು ತೊಗೊಳೋದ್ರಿಂದ, ಇದನ್ನು ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ನಮಗೆ ಕೆಲಸ ಅಂತೂ ನೆರವೇರೋದು ಖಂಡಿತವಾಗಿ ನೆರವೇರುತ್ತೆ. ಓಕೆನಾ? ಆನಂತರ ಇವಾಗೆಲ್ಲ ಟ್ರೆಂಡಾಗಿ ಓಡ್ತಾ ಇದೆ. ಪೈರೇಟ್ ಬಂದು ದುಡ್ಡನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ದುಡ್ಡನ್ನು ಯಾವಾಗ ಇದು ದುಡ್ಡನ್ನ ಅಟ್ರ್ಯಾಕ್ಟ್ ಮಾಡೋ ಜೊತೆಗೆ ಸದಾ ನಮ್ಮ ಹತ್ರ ದುಡ್ಡಿರೋ ಹಾಗೆ ಮಾಡ್ತದೆ. ಜೊತೆಗೆ ಈ ಪೈರೇಟ್ನ ಪರ್ಸಲ್ಲಿ, ಆನಂತರ ಬ್ಯಾಗಲ್ಲಿ, ಮನಿಯಲ್ಲಿ, ಲಾಕರಲ್ಲಿ ಎಲ್ಲ ಕಡೆ ಇಟ್ಕೋಬೋದು. ಈ ಗ್ರೀನ್ ಬಂದು ಲಕ್ ತಂದುಕೊಡುತ್ತೆ ಏನಾದರೂ ಜಾಬ್ಗೆ ಟ್ರೈ ಮಾಡ್ತಾ ಇದ್ದರೆ. ಆನಂತರ ಇದು ಏನಾದರೂ ದುಡ್ಡು ಸಲುವಾಗಿ ಏನಾದರೂ ದುಡ್ಡು ಬೇಕು ಅಂತ ಅಂದಾಗ ದುಡ್ಡಿಗಾಗಿ ಸಮಸ್ಯೆ ಇದ್ದರೆ ಇದನ್ನ ಇಟ್ಕೊಂಡು ಮೆಡಿಟೇಟ್ ಮಾಡೋದ್ರಿಂದ, ಈ ನಂಬರ್ಸ್ ಇರೋದ್ರಿಂದ ಈ ನಂಬರ್ನ ಈ ಒಂದು ಕಾಯಿನ್ನ ಕೈಯಲ್ಲಿ ಇಟ್ಕೊಂಡು ಮೆಡಿಟೇಟ್ ಮಾಡೋದ್ರಿಂದ ಸಹ ನಿಮಗೆ ಕೆಲಸ ಅನುಕೂಲ ಆಗೋ ಚಾನ್ಸಸ್ ಇದೆ. ನಾನು ಫುಲ್ಫಿಲ್ ಆಗಿ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಆದರೂ ಬೆನಿಫಿಟ್ ಸಿಗೋದಿಲ್ಲ ಅಂತ ಹೇಳೋದಿಲ್ಲ. ಝೀರೋ ಅಂತೂ ಇರೋದಿಲ್ಲ. 100% ಆಗಿ ಸ್ವಲ್ಪ ಮಟ್ಟಿಗೆ ಕೆಲಸ ಆಗೋದಿಲ್ಲ. ಇವಾಗ ನೋಡಿ, ತುಂಬ ನೆಗೆಟಿವ್ ಇಟ್ಕೊಂಡ್ಬಿಟ್ಟು ಆನಂತರ ಅಯ್ಯೋ ನನಗೆ ತಗೊಳ್ಳೋದು ಒಂದು ಕಾಯಿನು, ಕೇಳೋದು ತುಂಬ ಮಟ್ಟಿಗೆ ದುಡ್ಡು ಅಂದರೆ ಅದಾಗೋದಿಲ್ಲ. ಇದು ಚಿಕ್ಕದಿರೋ ಕಾರಣಕ್ಕಾಗಿ ನೀವು ಹೇಗೆ ಪರ್ಚೇಸ್ ಮಾಡ್ತೀರೋ, ಎಷ್ಟು ಪರ್ಚೇಸ್ ಮಾಡ್ತೀರೋ ಅದ್ರ ತಕ್ಕಂಗೆ ಅದು ನಿಮಗೆ ಬೆನಿಫಿಟ್ನ ಕೊಡ್ತಾ ಹೋಗುತ್ತೆ. ಅಷ್ಟೇ ಹೊರತಾಗಿ ಒಂದು ಚಿಕ್ಕ ಕಾಯಿನ್ ಇಟ್ಕೊಂಡ್ಬಿಟ್ಟು ನನಗೆ ಕೋಟಿಗಟ್ಟಲೆ ಬೇಕು ಅಂದರೆ ಸಾಧ್ಯ ಇಲ್ವಲ್ಲ. ಹಾಗಾಗಿ ಬಟ್ ವಿಶ್ನ ಫುಲ್ಫಿಲ್ ಅಂತೂ ಮಾಡುತ್ತೆ, ಲಕ್ನ ತೊಗೊಂಬರುತ್ತೆ. ಆಮೇಲೆ ಯಾವ ಪರ್ಪಸ್ ಆಗಿ ಮಾಡ್ತಾ ಇದ್ದೀವೋ ಅದರಿಂದ ಒಂದೊಂದಾಗಿ ಸಣ್ಣದಾಗಿ ಕೋರಿಕೆಗಳು ನೆರವೇರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಆಗಲಿ ಚಿಕ್ಕ ಕೋರಿಕೆ ಇಟ್ಕೊಂಡು ಇದನ್ನು ಇಟ್ಕೊಳ್ಳೋದ್ರಿಂದ 100% ಆಗುತ್ತೆ. ಆನಂತರ ನಮಗೆ ನೆರವೇರಿದ್ಮೇಲೆ ಇದರಲ್ಲಿರೋ ಈ ಕಾಯಿನ್ನ ತೊಗೊತೀರ, ಅದೇ ಜೊತೆಗೆ ಕ್ರಿಸ್ಟಾಲ್ ದೊಡ್ಡವಾಗಿ ಬರುತ್ತೆ, ಅದನ್ನು ತೊಗೋಬಹುದು ದೊಡ್ಡ ವಿಷಸ್ಗೆ, ಫುಲ್ಫಿಲ್ಮೆಂಟ್ಗೆ. ಆನಂತರ ಇಲ್ಲಿ ಮ್ಯಾಚಸ್ ನೋಡ್ತಾ ಇದ್ರು ಅಂದ್ಕೊಳ್ಳಿ ಯಾರಾದರೂ, ಅದಕ್ಕೂ ಕೂಡ ಏನಾದರೂ ಅವರಿಗೆ ಸಹ ಚೆನ್ನಾಗಿ ಇದು ಇಟ್ಕೊಳ್ಳೋದ್ರಿಂದ ಬೇಗ ಒಳ್ಳೆ ವರ, ಒಳ್ಳೆ ಹುಡುಗಿ ಸಿಗೋ ಒಂದು ಲಕ್ ಕೂಡ ಬರುತ್ತೆ. ಓಕೆ, ಇದು ಎಲ್ಲ ಕಾಯಿನ್ಸ್ ಆಗುತ್ತೆ. ಜಸ್ಟ್ ಪರ್ಸಲ್ಲಿ ಇಟ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡ್ರೆ ಸಾಕು. ಇದನ್ನು ಜಸ್ಟ್ ಧೂಪ ತೋರಿಸ್ಬಿಟ್ಟು ಆಮೇಲೆ ಇದನ್ನು ಇಟ್ಕೊಳ್ಳೋದ್ರಿಂದನೂ ಆ್ಯಕ್ಟಿವ್ ಹೇಗೆ ಮಾಡೋದು ಅಂತ ಸಹ ನಾನು ನಿಮಗೆ ಹೇಳ್ತೀನಿ ತೊಗೊಂಡವರಿಗೆ. ಇದು ಈ ರೀತಿಯಾಗಿ ಕಾಯಿನ್ಸ್ ಇರುತ್ತೆ, 3 ರೀತಿಯಾಗಿ, 1 and 2 3 ನೋಡಿ. ಒಂದು ಗ್ರೀನ್ ಅವೆಂಚುರಿಯನ್, ಇದು ಪೈರೇಟ್, ಇದು ಗ್ರೀನ್ ಅವೆಂಚುರಿಯನ್, ಇದು ರೋಸ್ ಕ್ವಾರ್ಟ್ಸ್. ಈ ರೀತಿ 3 ಇರೋದ್ರಿಂದ ನಿಮಗೇನು ಇಷ್ಟ ಆಗುತ್ತೋ ಅದನ್ನು ನೀವು ತಗೋಬಹುದು. ನಂತರ ಇಲ್ಲಿ ಪೆಂಡೆಂಟ್ ಬಂದಿದೆ ನೋಡಿ, ಎಲ್ಲ ಒರಿಜಿನಲ್ ಕ್ರಿಸ್ಟಾಲ್
ಓಕೆನಾ. ಇಲ್ಲಿ ನೋಡಿ ಟೈಗರ್ ಐ ಇದು ಒರಿಜಿನಲ್. ಇವೆಲ್ಲ ಪೆಂಡೆಂಟ್ ರೂಪದಲ್ಲಿ ಸಹ ಸರದಲ್ಲಿ ಹಾಕೋಬಹುದು. ತುಂಬ ಯೂನಿಕ್ ಆಗಿರುತ್ತೆ, ತುಂಬ ಟ್ರೆಂಡಲ್ಲಿ ಓಡ್ತಾ ಇದೆ ನೋಡಿ. ಅಮೆಥಿಸ್ಟ್ ನೋಡಿ, ಕ್ಲಿಯರ್ ಕಾರ್ಡ್ಸ್, ಸುಮಾರು ಪೆಂಡೆಂಟ್ ನನ್ನ ಹತ್ರ ಇದೆ. ಇದರಲ್ಲಿ ನಾನು ಜಸ್ಟ್ ಸ್ಯಾಂಪಲ್ಸ್ ಮಾತ್ರ ಇಟ್ಟಿದ್ದೀನಿ ನಿಮಗೆ ತೋರಿಸೋಣ ಅಂತ ಹೇಳಿ. ಇದರಲ್ಲಿ ಎಲ್ಲ ರೀತಿ ನಿಮ್ಗೇನು ಯಾವುದು ಇದು ಆರ್ನಮೆಂಟ್ ಆಗಿ ಸಹ ಯೂಸ್ ಮಾಡ್ಬೋದು, ಓಕೆನಾ. ಆನಂತರ ಈ ಪೆಂಡೆಂಟ್ ಹಾಕ್ಕೊಳ್ಳೋದ್ರಿಂದ ನಿಮ್ಗೇನು ಇಶ್ಯೂ ಇದೆನೋ ಆ ಇಶ್ಯೂ ಸಹ ಸಾಲ್ವ್ ಆಗೋದು ಫುಲ್. ನಾನು ಯಾವಾಗೂ ಆಗಲಿ ಹೇಳೋದು ನೋಡಿ, ಪರಮಾತ್ಮನ ದೊಡ್ಡೋರು ಇನ್ಯಾರೂ ಇರೋದಿಲ್ಲ. ಪರಮಾತ್ಮನೇ ದೊಡ್ಡೋನು ಅಲ್ವಾ. ಆದರೆ ಇವು ಎಲ್ಲ ಭಗವಂತ ಸೃಷ್ಟಿ ಮಾಡಿದಾನಂದರೆ ನಮಗೆ ಏನೋ ತರಹದ ಒಂದು ಒಳ್ಳೇದಾಗೋದಕ್ಕೆ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಇದನ್ನು ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಮಟ್ಟಿಗಾದರೂ ರಿಲ್ಯಾಕ್ಸ್ ಸಿಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಮಟ್ಟಿಗಾದರೂ ಕೋರಿಕೆ ನೆರವೇರುತ್ತೆ. ಇದನ್ನು ಹಾಕ್ಕೊಂಡು ಕೆಲವರಿಗೆ ಅದ್ಭುತ ಆಗಿದ್ದಾವೆ, ಬಟ್ ಕೆಲವರಿಗೆ ನಿಧಾನ ಆಗಿದ್ದಾವೆ, ಕೆಲವರಿಗೆ ಏನಂತಾರೆ ಸ್ವಲ್ಪ ನಿಧಾನವಾಗಿ ನಡೀತಾ ಇದೆ, ಕೆಲವರಿಗೆ ಓಕೆ ಆಗಿದೆ. ಹಾಗಂತ ಹೇಳಿ ನಾನು ಎಲ್ಲವೂ ಸುಳ್ಳಾಗಿ ಹೇಳೋದಿಲ್ಲ. ಕೆಲವರಿಗೆ ಅವರ ನೆಗೆಟಿವಿಟಿ, ಅವರ ಪಾಸಿಟಿವಿಟಿ, ಅವರ ಬಾಡಿನಲ್ಲಿರುವಂತಹ ವೈಬ್ರೇಷನ್ನು, ಅನಂತರ ಅವ್ರ ಬಾಡಿನಲ್ಲಿ ಯಾವ ರೀತಿಯಾಗಿ ರಿಯಾಕ್ಟ್ ಆಗುತ್ತೆ ಅನ್ನೋದ್ರ ಮೇಲೇ ಇದು ವರ್ಕ್ ಮಾಡ್ತಾ ಹೋಗ್ತದೆ. ನಂಬಿಕೆ ಇದ್ರೇ ಯಾವುದೇ ಇದ್ರೂ, ನಂಬಿಕೆ ಇಲ್ಲಾಂದರೆ ಏನು ತೊಗೊಂಡ್ರು ವೇಸ್ಟೇ. ಬಟ್ ಕ್ರಿಸ್ಟಾಲ್ಸ್ ಏನು ಅಂದರೆ ಕಂಪಲ್ಸರಿ ಹೆಲ್ಪ್ ಮಾಡೇ ಮಾಡುತ್ತೆ. ಕ್ರಿಸ್ಟಾಲ್ಸಲ್ಲಿ ಇರುವಂಥ ಮ್ಯಾಜಿಕ್ ಏನಂದರೆ ಹೆಲ್ತ್ ಇಶ್ಯೂಸ್ ಆಗಲಿ, ಎಜುಕೇಷನ್ ವಿಷಯ ಆಗಲಿ, ಯಾವುದೇ ವಿಷಯಕ್ಕಾಗಲಿ ಸ್ವಲ್ಪ ಮಟ್ಟಿಗಾದರೂ ಹೆಲ್ಪ್ ಮಾಡೇ ಮಾಡುತ್ತೆ. ಹಾಗಾಗಿ ಇದು ಟ್ರೆಂಡಲ್ಲಿ ಓಡ್ತಾ ಇದೆ. ಕ್ರಿಸ್ಟಲ್ ಎಲ್ಲ ರೀತಿಯಾದಂತಹ ವಿಧಗಳಲ್ಲಿ ಬಂದಿದೆ ನೋಡಿ. ಈಗ ಇದು ತುಂಬ ಚೆನ್ನಾಗಿದೆ. ಇದು ಮಕ್ಕಳು ಹಾಕೋಬೋದು, ದೊಡ್ಡವ್ರು ಹಾಕೋಬೋದು. ಇದಕ್ಕೆ ಏಜ್ ಲಿಮಿಟ್ ಅಂಬೋದೇ ಇಲ್ಲ. ಜಸ್ಟ್ $1 ಹಾಕಿ ಬಿಟ್ಬಿಟ್ರೂ ಸಾಕು. ನೋಡಿ, ದೃಷ್ಟಿ ತುಂಬ ಆಗ್ತಾ ಇದ್ರೆ ಮಕ್ಕಳಿಗೆ, ಓಕೆ, ನರದೃಷ್ಟಿ ಆಗ್ತಾ ಇದ್ರೆ, ಯಾರಾದರೂ ಸುಮ್ಮನೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಸಹ, ಆನಂತರ ನಂಬಿದವರಿಗೆ ನಂಬಿದಷ್ಟು ಅಷ್ಟೇ. ಆನಂತರ ಇನ್ನೊಂದೇನು ಅಂದರೆ ಇದರಿಂದ ತುಂಬ ಏನಂತಾರೆ ನೆಗೆಟಿವಿಟಿನ ಹೀರ್ಕೊಳ್ಳುತ್ತೆ. ಇದನ್ನ ಬ್ಲ್ಯಾಕ್ ಟರ್ಮಲಿಂಗ್ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ನೋಡಿ. ಹಾಗಾಗಿ ಇದು ಮಕ್ಕಳಿಗೆ ಸಹ ಹಾಕಬಹುದು, $1 ಆಗಿ ಹಾಕಬಹುದು ಈ ರೀತಿಯಾಗಿ. ಇದು ಊಲು ಅಂತ ಹೇಳ್ತಾರೆ. ಹೆಲ್ತ್ ಇಶ್ಯೂಸ್ ಇದ್ದರೆ, ಆನಂತರ ಮನೆಯಲ್ಲಿ ದೃಷ್ಟಿ ದೋಷ ಇದ್ದರೆ ಇದನ್ನು ಹ್ಯಾಂಗ್ ಮಾಡ್ಬೋದು, ಮನಿ ಹಾಲಲ್ಲಿ ಹ್ಯಾಂಗ್ ಮಾಡ್ಬೋದು. ಊಲು ಅಂತ ಹೇಳ್ತಾರೆ. ತುಂಬ ಇವಾಗ ಟ್ರೆಂಡಲ್ಲಿ ನಡೀತಿದೆ. ತುಂಬ ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ, ಆ ಟೈಮಲ್ಲಿ ಇಲ್ಲಾಂದರೆ ಮಂಚದ ಒಂದು ಕಾಲುಗಳಿರ್ತಾವಲ್ಲ 4, ಅದಕ್ಕೆ 2 ಜೋಡಿಯಾಗಿ ಕಟ್ಟಬೇಕು. ಇದನ್ನ 2 ಜೋಡಿಯಾಗಿ ಕಟ್ಟೋದ್ರಿಂದ ಹೆಲ್ತ್ ಇಶ್ಯೂಸ್ನ ಸಾಲ್ವ್ ಆಗುತ್ತೆ. ಇದನ್ನ ಊಲು ಅಂತ ಹೇಳ್ತಾರೆ. ಇದು ಕೂಡ ತುಂಬ ಇವಾಗ ನಡೀತಾ ಇದೆ. ಬಟ್ ಇದು ಒಂಥರ ವುಡ್ಡು ಹೊಡೆಯುತ್ತೆ, ಇದು ಬೀಜ ಇರುತ್ತೆ ಇದರಲ್ಲಿ. ಇದು ಸ್ವಲ್ಪ ಜಾಗೃತವಾಗಿ ಯೂಸ್ ಮಾಡಬೇಕು. ಮಂಚಕ್ಕೆ ಕಟ್ಬೋದು, ಹಾಲಲ್ಲಿ ಕೂಡ ಹ್ಯಾಂಗ್ ಮಾಡ್ಬೋದು. ಇದರಿಂದ ದೃಷ್ಟಿ ತಗೊಳ್ಳೋದಿಲ್ಲ. ಆನಂತರ ಹೆಲ್ತ್ ಇಶ್ಯೂಸ್ ಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು, ಓಕೆನಾ. ಆನಂತರ ಇದು ಕೀಚೈನ್ಸ್ ನೋಡಿ, ತುಂಬ ಕೀಚೈನ್ಸ್ ಇದ್ದಾವೆ. 2 ವೀಲರ್ಗೆ, ಕಾರ್ಗೆ, ಮನೆಗೆ ಸಂಬಂಧಪಟ್ಟಂಥ ಕೀಸ್ಗೆ, ಲಾಕರ್ಗೆ, ಎಲ್ಲದಕ್ಕೂ ಕೀಚೈನ್ಸ್ ಎಲ್ಲ ಕ್ರಿಸ್ಟಲ್, ಒರಿಜಿನಲ್ ಕ್ರಿಸ್ಟಾಲ್ಸ್ ಇವೆಲ್ಲ, ಓಕೆನಾ. ನಾನು ಸ್ಯಾಂಪಲ್ ಇಟ್ಟಿದ್ದೀನಿ, ತುಂಬ ಇದೆ ನನ್ನ ಹತ್ರ. ಜಸ್ಟ್ ಇಲ್ಲಿ ಜಾಗ ಇಲ್ಲ ಅಂತೇಳಿ ಇಷ್ಟು ಮಟ್ಟಿಗೆ ಇಟ್ಟಿದ್ದೀನಿ, ಓಕೆ. ಇದು ಕೀಚೈನ್ಸ್ ನೀವು ಯಾವುದು ಹಾರ್ಟ್ ಶೇಪಲ್ಲಿದೆ ಈ ಕೀಚೈನ್ ಯೂಸ್ ಮಾಡೋದ್ರಿಂದ ಸಹ ನಿಮಗೆ ಬೆನಿಫಿಟ್ ಆಗುತ್ತೆ 100%. ಗಾಡಿಗೆ ಸಂಬಂಧಪಟ್ಟಂತೆ ಏನೇ ದೃಷ್ಟಿ ಇದ್ರೂ ತಗಲೋದಿಲ್ಲ ನೋಡಿ. ಈ ರೀತಿಯ ಕ್ರಿಸ್ಟಾಲ್ಸ್ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಆನಂತರ ಇದನ್ನು ಫಾಸಿಲ್ಸ್ ಅಂತಾರೆ, ಓಕೆ. ಫಾಸಿಲ್ಸ್ ಅಂತ ಹೇಳ್ತಾರೆ. ಆನಂತರ ಕುಬೇರದ್ದು ಒಂದು ಸ್ಟೋನ್ ಅಂತಾರೆ. ಇದನ್ನು ತುಂಬ ಟ್ರೆಂಡಲ್ಲಿ ಓಡ್ತಾ ಇದೆ, ಕುಬೇರ ಸ್ಟೋನ್ ಅಂತ ಹೇಳ್ತಾರೆ. ಈ ಕುಬೇರ ಸ್ಟೋನ್ ಹಾಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದರೆ ವಿಶ್ನ ಫುಲ್ಫಿಲ್ ಮಾಡುತ್ತೆ ನೋಡಿ. ಇದನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಹೀಗೆ ಮನಸ್ಸಲ್ಲಿ ಏನಾದರೂ ಕೋರಿಕೆ ಅಂದುಕೊಂಡು ಇದನ್ನು ಹಾಕ್ಕೊಳ್ಳೋದ್ರಿಂದ ಯಾವುದಾದ್ರೂ ಇವಾಗ ಕೆಲವು ಸಮಸ್ಯೆಗಳಿರ್ತವೆ, ಅದು ಬಗೆಹರಿಯೋದೇ ಇಲ್ಲ ಎಷ್ಟು ಟ್ರೈ ಮಾಡಿದ್ರು. ಇದು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ದಾರಿ ತೆಗೆಯುತ್ತೆ ಅಂತ ಹೇಳ್ಬೋದು. ಆನಂತರ ಎಷ್ಟೋ ದಿನ ಏನೇ ಟ್ರೈ ಮಾಡ್ತಾ ಇದ್ರು ಕೂಡ ಆ ಕೆಲಸ ಆಗ್ತಿರಲ್ಲ ನೋಡಿ. ಆ ಕೆಲಸ ಯಾತಕ್ಕಾಗಿ ಸ್ಟಕ್ ಆಗ್ತಾ ಇದೆನೋ ಆ ಸ್ಟಕ್ ಆಗೋದನ್ನ ಇದು ಏನಾಗುತ್ತೆ ಸಾಲ್ವ್ ಮಾಡುತ್ತೆ. ಆ ಸ್ಟಕ್ ಆಗೋದಿಲ್ಲ, ಇನ್ನು ಆ ಕೆಲಸ ಮುಂದುವರಿಯೋದಕ್ಕೆ ದಾರಿ ಆಗುತ್ತೆ ಇದು ನೋಡಿ. ಇದೆಲ್ಲ ಹೇಗೆ ಇದ್ರದ್ದೇನಪ್ಪ ಇನ್ನೊಂದು ಅಂದರೆ ಇದೆಲ್ಲ ಸಮುದ್ರದಲ್ಲಿ ಇರುವಂಥದ್ದು. ಇದನ್ನ ಮರ್ಮಿಡ್ ಅಂತಾರೆ, ಫಾಸಿಲ್ ಅಂತಾರೆ, ಆನಂತರ ಕುಬೇರ ಸ್ಟೋನ್ ಅಂತಾರೆ.
ಇದೇನಂದ್ರೆ ಮಚ್ಚ ಕನ್ಯಾ ಮಚ್ಚ ಪುರುಷ ಇರ್ತಾರಲ್ವಾ, ಅವರ ಒಂದು ಪ್ರಾಣ ಹೋದ್ಮೇಲೆ ಅವರ ಒಂದು ದೇಹದ ಅವಶೇಷಗಳು ಸುಮಾರು ಸಹಸ್ರಾರು ವರ್ಷಗಳಾದ್ಮೇಲೆ ಕಲ್ಲು ರೂಪದಲ್ಲಿ ಆಗಿ ಅದು ಸ್ಫೋಟ ಆದ್ಮೇಲೆ ಈ ರೀತಿಯಾಗಿ ಅವು ಹೀಗಾಗುತ್ತೆ ಅಂತ ಕೆಲವರು ಹೇಳ್ತಾರೆ. ಬಟ್ ಕೆಲವರು ಕುಬೇರದ್ದು ಸ್ಟೋನ್ ಅಂತಾರೆ. ಇದು ಹಾಕೊಳ್ಳೋದ್ರಿಂದ ಲಕ್ ಬರುತ್ತೆ. ಆಮೇಲೆ ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಡಾಲರ್, ಇದು ನೋಡಿ ಡಾಲರ್ ಆಗಿ ತುಂಬಾ ಜನ ನನ್ನ ಹತ್ರ ತಗೊಂತಾರೆ, ಡಾಲರ್ ಆಗಿ ಹಾಕೊಂತಾರೆ ಇದನ್ನ. ಇದು ದುಡ್ಡನ್ನ ಅಟ್ರಾಕ್ಟ್ ಮಾಡುತ್ತೆ, ಡೋರ್ಸ್ ಓಪನ್ಸ್ ಮಾಡುತ್ತೆ. ಆನಂತರ ಇನ್ನೂ ಏನು ಅಂತಂದ್ರೆ ಇದನ್ನ ಲಾಕರಲ್ಲಿ ಇಟ್ಕೊಂತಾರೆ, ದುಡ್ಡಿಡೋ ಜಾಗದಲ್ಲಿ ಇಡ್ತಾರೆ. ಆನಂತರ ಕೆಲವು ಕೋರಿಕೆಗಳು ಕೋರ್ಬಿಟ್ಟು ಪಿಲ್ಲೋ ಕೆಳಗಡೆ ಸಹ ಇದನ್ನ ಇಟ್ಕೊಂತಾರೆ. ನೈಟ್ ಎಲ್ಲ ಇದಕ್ಕೆ ಹೇಳ್ಬಿಟ್ಟು ಇದು ಕೇಳುತ್ತೆ ಅಂತ ಹೇಳ್ತಾರೆ. ಅದು ನೀವು ಅದನ್ನ ತಗೊಂಡು ಅದನ್ನ ಫೀಲ್ ಮಾಡಿದಾಗೆ ಗೊತ್ತಾಗೋದು. ನಾವು ಹೇಳೋದೆಲ್ಲ ನಿಜ ಅನ್ಕೊಂಡು ಸುಳ್ಳು ಹಾಗೆಲ್ಲ ಇದು ನಾನು ಹೇಳೋದಿಲ್ಲ. ಯಾಕಂದ್ರೆ ನಮಗೆ ಅನುಭವ ಆದ್ರೇನೆ ಅಲ್ವಾ ಯಾವುದೇ ಆಗ್ಲಿ ಹೌದು ರೈಟ್ ಅಂತ ಹೇಳಕ್ಕಾಗೋದು. ಅದಕ್ಕೆ ಇದನ್ನ ಏನನ್ನ ಕೋರಿಕೆ ಕೋರ್ಬಿಟ್ಟು ನೈಟ್ ಕೈಯಲ್ಲಿ ಇಟ್ಕೊಂಡು ಆನಂತರ ಅದನ್ನ ಪಿಲ್ಲೋ ಕೆಳಗಡೆ ಇಟ್ಕೊಳ್ಳೋದ್ರಿಂದನೂ ಸಹ ಏನಾಗುತ್ತೆ ಅಂದ್ರೆ ವಿಶ್ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತಾರೆ. ಡಾಲರ್ ಆಗಿ ಹಾಕೊಂತಾರೆ, ಪರ್ಸಲ್ಲಿ ಇಟ್ಕೊಂತಾರೆ, ಲಾಕರಲ್ಲಿ ಇಟ್ಕೊಂತಾರೆ, ಮನಿ ಎದುರಿಗೆ ಇಟ್ಕೊಂತಾರೆ. ಇನ್ನು ತುಂಬಾ ದೊಡ್ಡ ಬರುತ್ತೆ, ಸುಮಾರು 2-3 lakhs ವರೆಗೂ ಇದರಲ್ಲಿ ತುಂಬಾ ಜನ ತಗೊಂತಾರೆ. ನಾನು ಜಸ್ಟ್ ಡಾಲರ್ಸ್ ತರಿಸಿದ್ದೀನಿ. ತುಂಬಾ ಎತ್ತರವಾಗಿ ಕೂಡ ಸಹ ಇವು ಕಲ್ಲುಗಳಲ್ಲಿ ಬರ್ತವೆ. ಈಗ ತುಂಬಾ ಚೆನ್ನಾಗಿರುತ್ತೆ. ಅವು ಸಹ ತಗೊಂಡು ಮನೆಯಲ್ಲಿ ಇಡೋದ್ರಿಂದ ಲಕ್ ಬರುತ್ತೆ, ಕುಬೇರನ ಆಶೀರ್ವಾದ ದೊರಕುತ್ತೆ. ಈ ರೀತಿಯಾಗಿ ಇದನ್ನ ಕುಬೇರ ಸ್ಟೋನ್ ಸಹ ಅಂತಾರೆ. ಮೇನ್ ಇಂಪಾರ್ಟೆಂಟ್ ಇವಾಗ ಟ್ರೆಂಡ್ ಆಗಿ ನಡೀತಿರೋದು ಕುಬೇರ ಸ್ಟೋನ್. ಇಲ್ಲಿ ನೋಡಿ ಇದೆಲ್ಲ ಫಿಶ್ದು ಆಕೃತಿಯಾಗಿ ಎಲ್ಲ ನ್ಯಾಚುರಲ್ ಆಗಿರೋದು. ಇದೆಲ್ಲ ನೋಡಿ ಫಿಶ್ ಈ ತರ ಆಕಾರವಾಗಿರುತ್ತೆ ನೋಡಿ. ಮನೆಯಲ್ಲಿ ಇಡೋದ್ರಿಂದ ಕೆಲವು ದೋಷಗಳು ಸಹ ಹೋಗುತ್ತೆ ಅಂತ ಹೇಳ್ತಾರೆ. ದೊಡ್ಡದಾಗಿ ತಂದು ಇಟ್ಕೊಂತಾರೆ, ವಾಸ್ತು ದೋಷಕ್ಕೂ ಸಹ. ಇದನ್ನ ಬಾಡಿಯಲ್ಲಿ ಹಾಕೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿನ ತೆಗೆದುಬಿಟ್ಟು ದುಡ್ಡನ್ನ ಅಟ್ರಾಕ್ಟ್ ಮಾಡುತ್ತೆ, ಲಕ್ಕನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಓಕೆನಾ. ಈ ತರವಾಗಿ ಫಾಸಿಲ್ಸ್ ಅಂತಾರೆ, ಕುಬೇರ ಸ್ಟೋನು ಅಂತಾರೆ, ಮರ್ಮಿಡ್ ಅಂತಾರೆ. ತುಂಬಾ ಇದಕ್ಕೆ ತುಂಬಾ ಹೆಸರುಗಳು ಇವಾಗ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಓಕೆ, ನಿಮಗೆ ಬೇಕು ಅಂದ್ರೆ ಇದನ್ನ ಸಹ ತಗೋಬಹುದು. ಆನಂತರ ಇದೆಲ್ಲ ಕ್ರಿಸ್ಟಾಲ್ಸ್ ಹಾರ್ಟ್ ಶೇಪಲ್ಲಿ ಇರೋಂಥದ್ದು. ಚಿಕ್ಕ ಡಾಲರ್ಸ್ಗೆ ಮಕ್ಕಳಿಗೆ ಹಾಕ್ಬೋದು, ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಸಹ ಇದನ್ನ ಹಾಕ್ಬೋದು, ಇಲ್ಲ ನಾವು ಸಹ ಹಾಕ್ಕೋಬೋದು. ಎಲ್ಲ ಒರಿಜಿನಲ್ ಕ್ರಿಸ್ಟಾಲ್ಸ್ ಇವೆಲ್ಲ. ಓಕೆ, ಆನಂತರ ಅದರಲ್ಲಿ ಪೆನ್ಸಿಲ್ ಥರ ಇರೋಂಥ ಬ್ಲ್ಯಾಕ್ ಟರ್ಮಿನ್. ಓಕೆ, ಇದು ನೆಗೆಟಿವಿಟಿ ಇರುತ್ತೆ, ಬಾಯ್ಸ್ ಚೆನ್ನಾಗಿ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಇದು ಡಾಲರ್ ರೀತಿಯಲ್ಲಿದೆ, ಇದನ್ನು ಹಾಕ್ಕೋಬಹುದು, ಒಂದು ಸರಕ್ಕಾದರೂ ಹಾಕ್ಕೋಬಹುದು. ಇದನ್ನ ಏನಪ್ಪ ಅಂತಂದ್ರೆ ನೆಗೆಟಿವಿಟಿನ ಫುಲ್ ಕಂಪ್ಲೀಟ್ ಆಗಿ ತೆಗೆಯುತ್ತೆ. ನಮ್ಗೆ ದೃಷ್ಟಿ ಇದ್ರು ಏನಿದ್ರು ಇದ್ರ ಹಾಕೊಳ್ಳೋದ್ರಿಂದ ದೃಷ್ಟಿ ಆಗೋದಿಲ್ಲ. ಆನಂತರ ನೆಗೆಟಿವಿಟಿನ ಫುಲ್ ಆಗಿ ತೆಗೆಯುವಂತ ಕ್ರಿಸ್ಟಲ್ ಅಂದ್ರೆ ಬ್ಲ್ಯಾಕ್ ಟರ್ಮಲಿನ್. ತುಂಬಾ ಇವಾಗ ಫೇಮಸ್ ಆಗಿ ಓಡ್ತಾ ಇರುವಂತದ್ದು. ಇದರಲ್ಲಿ ತುಂಬಾ ಇದೆ ನನ್ನ ಹತ್ರ. ಬ್ಲ್ಯಾಕ್ ಟರ್ಮಲಿನ್ ನಲ್ಲಿ ತುಂಬಾ ವೆರೈಟೀಸ್ ಸಹ ಇದೆ. ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಇದು ನೋಡಿ. ಆನಂತರ ಇವಾಗ ಟ್ರೆಂಡ್ ಆಗಿ ಇನ್ನೊಂದು ಓಡ್ತಾ ಇರೋದೇನಂದ್ರೆ ಕರಂಗುಳಿ ಮಾಲ. ಒರಿಜಿನಲಿಗೆ ಸಿಗುತ್ತೆ, ನಾನೆಲ್ಲ ಸ್ಯಾಂಪಲ್ ಇಟ್ಟಿದ್ದೀನಿ ನೋಡಿ. ಇದೆಲ್ಲ ನೋಡಿ, ಇದು ಪಾಲಿಶ್. ಓಕೆನಾ, ಇದು ಪಾಲಿಶ್ ಕರಂಗುಳಿ ಮಾಲೆ. ಇದು ಅನ್ಪಾಲಿಶ್ ನೋಡಿ. ಯಾವಾಗೂ ಆಗಲಿ ಪಾಲಿಶ್ ಮಾಡಿದ್ರೆ ಎನರ್ಜಿ ಹೋಗುತ್ತೆ. ಯಾವಾಗಲೂ ಪಾಲಿಶ್ ಇರಬಾರ್ದು. ಪಾಲಿಶ್ ಇಲ್ಲ ಅಂದರೆ ಮಾತ್ರನೇ ಅದು ಎನರ್ಜಿ ಜಾಸ್ತಿಯಾಗಿ ಇರೋದು ನೋಡಿ. ಇದು ಕರಂಗುಳಿ ಮಾಲ ನನ್ನ ಹತ್ರ ಇರೋದು 108 ಬೀಡ್ಸ್. ಓಕೆ, ನಿಮಗೆ ಬೇಕಂದರೆ ಬ್ರಾಸ್ಲೆಟ್ ರೂಪದಲ್ಲಿ ಸಹ ಸಿಗುತ್ತೆ. ನಿಮಗೆ ಅಷ್ಟು ತಗೊಳ್ಳೋದು ಇಲ್ಲಪ್ಪ ಅಂದರೆ ಕೈಯಲ್ಲಿ ಬ್ರಾಸ್ಲೆಟ್ ರೂಪದಲ್ಲಿ ಸಹ ಇದು ಕರಂಗುಳಿ ಬ್ರಾಸ್ಲೆಟ್ ಹಾಕೋಬಹುದು. ಇದು ಪಾಲಿಶ್ನಲ್ಲಿ ಜಾಸ್ತಿ ಎನರ್ಜಿ ಇರೋದಿಲ್ಲ. ತುಂಬ ಇವಾಗ ಓಡ್ತಾ ಇದೆ. ಕೆಲವರೆಲ್ಲ ಕರಂಗುಳಿ ಅಂತ ಹೇಳಿ ಫೇಮಸ್ ಅಂತ ಹೇಳಿ ತಗೊತಾ ಇದ್ದಾರೆ. ಮೋಸ ಹೋಗಬೇಡಿ. ಯಾಕಂದರೆ ಕರಂಗುಳಿ ಎಂಬುದು ಒಂದು ಬನ್ನಿ ಗಿಡ. ಆ ಬನ್ನಿ ಗಿಡ ಏನಂದರೆ 100 years ಆಗಿರಬೇಕು. 100 years ಆದಾಗ ಮಾತ್ರ ಅದನ್ನು ಕಟ್ ಮಾಡಿದ್ರೆ ಅದಕ್ಕೆ ಪವರ್ ಇರುತ್ತೆ. ಇವಾಗೆಲ್ಲ ಏನು ಮಾಡ್ತಿದ್ದಾರೆ, ಟ್ರೆಂಡಲ್ಲಿ ಓಡ್ತಾ ಇದೆ ಅಂತ ಹೇಳಿಬಿಟ್ಟು ಚಿಕ್ಕ ಗಿಡಗಳನ್ನೆಲ್ಲ 10 years 12 years 15 years ಆಗಿರೋ ಗಿಡಗಳನ್ನೆಲ್ಲ ಕಡ್ದುಬಿಟ್ಟು ಈ ಥರ ಕರಂಗುಳಿಯಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೇ ಪವರು ಇರಲ್ಲ. ಇನ್ನೊಂದೇನೆಂದರೆ ನಾನು ಕೊಡೋ ಪ್ರತಿಯೊಂದು ಪ್ರಾಡಕ್ಟ್ಗೂ ಎನರ್ಜಿಡೈಸ್ ಆಗಿ ಇರುತ್ತೆ. ಎಲ್ಲವೂ ಎನರ್ಜಿಡೈಸ್ ಮಾಡೇ ಕೊಡ್ತೀವಿ. ಯಾಕಂದರೆ ಕೆಲವರೆಲ್ಲ ಕೊಡೋದೆಲ್ಲ ಹಾಗೆ ಇಟ್ಬಿಟ್ಟು ಹಾಗೆ ಕೊಟ್ಬಿಡ್ತಾರೆ.
ಇದರಿಂದ ಏನಾಗುತ್ತೆ ಅಂತಂದರೆ ನೆಗೆಟಿವಿಟಿ ಹೋಗಲ್ಲ. ನೀವೇನೇ ಧೂಪ ತೋರಿಸಿದ್ರು, ಏನೇ ಪೂಜೆ ಮಾಡಿದ್ರು ಅದರಿಂದ ನಿಮ್ಮ ಕೋರಿಕೆಗಳು ನೆರವೇರೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ಇದರಲ್ಲಿರೋವಂಥದ್ದು ಯಾರ್ಯಾರು ಕೈ ಮುಟ್ಟಿರ್ತಾರಲ್ವ, ಅದಕ್ಕಾಗಿ ನೆಗೆಟಿವಿಟಿನ ಅವ್ರ ನೆಗೆಟಿವ್ ಕೂಡ ತುಂಬ ಬೇಗ ಕ್ರಿಸ್ಟಲ್ ಹೀರ್ಕೊಳ್ಳುತ್ತೆ. ಹಾಗಾಗಿ ನಾವು ಫಸ್ಟ್ ಇದರಲ್ಲಿರೋ ನೆಗೆಟಿವಿಟಿನೆಲ್ಲ ತೆಗೆದುಬಿಟ್ಟು ಆನಂತರ ಯೂನಿವರ್ಸಿಂದ ಒಂದು ಎನರ್ಜಿನ ಇದಕ್ಕೆ ಪಾಸ್ ಮಾಡ್ತೀವಿ. ಒಂದು ಸಣ್ಣ ಪ್ರಾಸೆಸ್, ಅದೇನು ದೊಡ್ಡದಿರಲ್ಲ, ಸಣ್ಣ ಪ್ರಾಸೆಸ್ನ ಮಾಡ್ತೀವಿ. ಮಾಡೋದ್ರಿಂದ ಇದು ನೆಗೆಟಿವಿಟಿ ಎಲ್ಲ ಹೋಗಿ ನಿಮ್ಮ ಹೆಸರು ಮೇಲೆ ಎನರ್ಜಡೈಸ್ ಮಾಡಿ ಕೊಡೋದ್ರಿಂದ ಬೇಗ ನಿಮ್ಮ ಒಂದು ಕೆಲಸ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. 9743513765. ಇದು ಮೇಲೆ ನಂಬರ್ಗೆ ವಾಟ್ಸಪ್ ಇದೆ, ಕೆಳಗಿನ ನಂಬರ್ಗೆ ವಾಟ್ಸಪ್ ಇಲ್ಲ, ಜಸ್ಟ್ ಕಾಲ್ ಸಹ ಮಾಡಬಹುದು. ನೀವು 8660366272 ಇದಕ್ಕೆ ಕಾಲ್ ಸಹ ಮಾಡಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಫೋನ್ ಮಾಡಿ. ನಿಮಗೆ ಲೈಕ್ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೆ ಯಾರಾದರೂ ಯೂಸ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.